ಎಲ್ಲರಿಗೂ ನಮಸ್ಕಾರ. ಮಾತೆಲ್ಲ ಸೊನ್ಮೇಲು. ನಾನಿವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತಿನ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ತುಂಬಾ ಫೇವ್ರೆಟ್ ನನ್ನದು. ಇದು ಮಂಗಳೂರಲ್ಲಿ ಎಲ್ಲರಿಗೂ ಈ ಸೀಸನಲ್ಲಿ, ಜಾಕ್ ಫ್ರೂಟ್ ಸೀಸನಲ್ಲಿ ಎಲ್ಲರಿಗೂ ಫೇವ್ರೆಟ್ ಆಗಿರುತ್ತೆ ಮತ್ತು ಎಲ್ಲರೂ ಕೂಡ ಮಾಡ್ತಾರೆ. ನಾನು ಕೂಡ ಇವತ್ತು ಮಾಡ್ತಿದ್ದೇನೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ನಾವು ಇದನ್ನು ಮಂಗಳೂರಲ್ಲಿ ಪೆಲಕಾಯ್ದ ಗಟ್ಟಿ ಅಂತ ಹೇಳ್ತೇವೆ. ಪೆಲಕಾಯಿ ಅಂತಂದರೆ ಜಾಕ್ ಫ್ರೂಟು. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ತೆಂಗಿನ ತುರಿ, ತೆಂಗಿನಕಾಯಿ ಕಟ್ ಮಾಡಿರುವಂಥದ್ದು ಮತ್ತು ಅಕ್ಕಿ, ಇಷ್ಟು ಇದ್ದರೆ ಸಾಕು. ಬೇಕಿದ್ರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಂತಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ನಾನಿವಾಗ ಗ್ರೈಂಡ್ ಮಾಡ್ತಿದ್ದೇನೆ. ಮೊದಲಿಗೆ ಜಾಕ್ ಫ್ರೂಟನ್ನು ಫೈನಾಗಿ ಗ್ರೈಂಡ್ ಮಾಡಬೇಕು. ಅದರ ನಂತರ ಬೆಳ್ತಿಗೆಯನ್ನು ಹಾಕ್ತಾ ಇದ್ದೇನೆ. ಬೆಳ್ತಿಗೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಅದರಷ್ಟೇ ಕ್ವಾಂಟಿಟಿ ನಾನು ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಅದು ಸಖತ್ ಬರ್ತದೆ ಟೇಸ್ಟ್. ಹಾಗಾಗಿ ತೆಂಗಿನ ತುರಿ ಜಾಸ್ತಿ ಹಾಕ್ತಾ ಇದ್ದೇನೆ. ಮೊದಲಿಗೆ ನಾನು ಜಾಕ್ ಫ್ರೂಟ್ ಗ್ರೈಂಡ್ ಮಾಡಿದ್ದೇನೆ, ಮತ್ತು ಬೆಳ್ತಿಗೆ ಗ್ರೈಂಡ್ ಮಾಡಿದ್ದೇನೆ, ಮತ್ತು ಅದಕ್ಕೆ ನಾನು ಕಟ್ ಮಾಡಿದಂತಹ ತೆಂಗಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಹಾಕ್ತೇನೆ. ಇದಕ್ಕೆ ಮತ್ತು ಪೆಪ್ಪರ್ ಕೂಡ ಹಾಕ್ಕೋಬೋದು. ಖಾರ ಮತ್ತು ಸ್ವೀಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದು ಫುಲ್ ಮಿಕ್ಸ್ ಆಗಬೇಕು. ಸಾಮಾನ್ಯವಾಗಿ ಇದನ್ನು ತಿಕ್ಕಿಯಲ್ಲಿ ಅಂತ ಬರುತ್ತೆ, ಅದರಲ್ಲಿ ಮಾಡ್ತಾರೆ. ಇಲ್ಲಿ ನನಗೆ ತಿಕ್ಕಿಯಲ್ಲಿ ಸಿಗಲಿಲ್ಲ, ಹಾಗಾಗಿ ನಾನು ಉಪ್ಪುಲಿಗೆ ಎಲೆ ಅಂತ ಬರುತ್ತೆ, ಅದರಲ್ಲೇ ಮಾಡ್ತಾ ಇದ್ದೇನೆ. ಡಿಫ್ರೆನ್ಸ್ ಏನಂತಂದರೆ ಆ ಎಲೆ ತುಂಬ ದಪ್ಪ ಇರುತ್ತೆ ಮತ್ತು ತುಂಬ ದೊಡ್ಡದಿರುತ್ತೆ. ಕ್ವಾಂಟಿಟಿ ಜಾಸ್ತಿ ಹಾಕ್ಕೋಬೋದು. ಮತ್ತು ಕಲರ್ ಮತ್ತು ರೆಡ್ ಕಲರ್ ಬರುತ್ತೆ. ಆ ಎಲೆದು ಕಲರೆಲ್ಲ ಗಟ್ಟಿಗೆ ಹಿಡ್ಕೊಳ್ಳುತ್ತೆ. ಇದರಲ್ಲಿ ಕಲರ್ ಏನು ಬರೋದಿಲ್ಲ ಮತ್ತು ಸ್ವಲ್ಪ ಚಿಕ್ಕ ಎಲೆ. ನಮಗೆ ಸಾಕು. ನಾನು ಟ್ರೈ ಮಾಡ್ತಾ ಇದ್ದೇನೆ, ಹೇಗೆ ಬರುತ್ತೆ ನೋಡೋ.